ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕಥೆ ಚಿಟ್ಟೆ ಮತ್ತು ಮಳೆಹನಿಗಳು. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಚಿಕ್ಕ ಚಿಟ್ಟೆ ಇತ್ತು. ಅದಕ್ಕೆ ಹೆಸರು ಚಿನ್ನು ಅಂತ. ಚಿನ್ನು ಬಹಳ ಸಂತೋಷವಾಗಿ ಮರದ ಮೇಲೆ ಹಾರುತ್ತಾ ಆಟ ಆಡುತ್ತಿದ್ಲು. ಒಂದು ದಿನ ಆಕಾಶ ಕತ್ತಲಾಯಿತು. ಮಳೆ ಬರುವ ಲಕ್ಷಣ ಕಂಡು ಬಂದಿತು. ಎಲ್ಲ ಪಕ್ಷಿಗಳು ತಮ್ಮ ಗೂಡಿಗೆ ಓಡಿದವು. ಆದರೆ ಚಿನ್ನು ಆಟದಲ್ಲಿ ತಲ್ಲೀನವಾಗಿದ್ದಳು. ನಾನು ಬಲವಾದ ಚಿಟ್ಟೆ, ನನಗೇನೂ ಆಗುವುದಿಲ್ಲ ಎಂದು ಚಿನ್ನು ಅಹಂಕಾರದಿಂದ ಹೇಳಿತು. ಸ್ವಲ್ಪ ಸಮಯದಲ್ಲಿ ಭಾರೀ ಮಳೆ ಶುರುವಾಯಿತು. ಗಾಳಿ ಜೋರಾಗಿ ಬೀಸಿತ್ತು. ಚಿನ್ನು ನೆನೆದು ನಡುಗಲು ಶುರು ಮಾಡಿದಳು. ಆಗ ಅದು ಅರ್ಥ ಮಾಡಿಕೊಂಡಿತು, ನಾನು ತಪ್ಪು ಮಾಡಿದ್ದೇನೆ, ನಾನು ಬೇಗ ಗೂಡಿಗೆ ಹೋಗಬೇಕಿತ್ತು ಎಂದು. ಅಷ್ಟರಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಆಶ್ರಯ ಕಂಡಿತು. ಅಲ್ಲಿ ಇನ್ನೊಂದು ಚಿಟ್ಟೆ ಅದನ್ನು ನೋಡಿ ಹೇಳಿತು, ಚಿನ್ನು, ಜೀವನದಲ್ಲಿ ಆಟ ಮುಖ್ಯ, ಆದರೆ ಜಾಗ್ರತೆ ಇನ್ನೂ ಮುಖ್ಯ. ಚಿನ್ನು ತಲೆ ತಗ್ಗಿಸಿ, ಹೌದು, ನಾನು ಮುಂದೆ ಜಾಗ್ರತೆಯಿಂದ ಇರುತ್ತೇನೆ ಎಂದು ಹೇಳಿತು. ಮಳೆ ನಿಂತ ನಂತರ ಚಿನ್ನು ತನ್ನ ಮನೆಗೆ ಹಾರಿತು. ಈ ಬಾರಿ ಅದು ತುಂಬ ಜಾಗ್ರತೆಯಿಂದ ಇತ್ತು. ಈ ಕಥೆಯ ನೀತಿ, ಆಟದ ಜೊತೆಗೆ ಜಾಗ್ರತೆ ಕೂಡ ಮುಖ್ಯ. ಅಹಂಕಾರದಿಂದ ಅಲ್ಲ, ಜ್ಞಾನದಿಂದ ಬದುಕಬೇಕು. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.